ನಮಸ್ಕಾರ, ನ್ಯೂಸ್ 92ಗೆ ಸ್ವಾಗತ. ನಾನು ಇಸ್ಮಾಯಿಲ್ ಮುಲ್ಲಾ. ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 92 ಇಂಡಿಯಾ. ಅಸೋಸಿಯೇಷನ್ ಆಫ್ ಸಿವಿಲ್ ರೈಟ್ಸ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ವಿದ್ಯಾರ್ಥಿ ಪಾಲಕರೇ, ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ, ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ, ದಕ್ಷ ಆಡಳಿತ, ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ, ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ, ಬಂಧು ಮಿತ್ರರು, ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು. ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ 95% ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ, ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ 27 ಮಕ್ಕಳಲ್ಲಿ 13 ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ. ಒಟ್ಟು 10 ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು. ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಅಧ್ಯಕ್ಷರು, ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್, ವಿಜಯಪುರ. ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಬಗ್ಗೆ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ನಡೆಸುತ್ತಿರುವ ಅಂಥ ಎಲ್ಲ ದ್ವೇಷ ಭಾಷಣಗಳನ್ನು ಕಾನೂನು ರೀತಿಯಾಗಿ ತಡೆ ಹಿಡಿಯಬೇಕು. ಯಾವುದೇ ರೀತಿಯ ದ್ವೇಷ ಹರಡಿಸುವ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶ ನೀಡಬಾರದು. ಸಾಮಾಜಿಕ ಜಾಲತಾಣಗಳ ಮೂಲಕ ದ್ವೇಷ ಹರಡಿಸಿ ಅಶಾಂತಿ ಹರಡಿಸುವ ಮೇಲೆ ಕಾನೂನು ಕ್ರಮಗೊಳ್ಳುವ ಕುರಿತು ಎಚ್ಚರ ನೀಡಬೇಕು. ಈ ಮೂಲಕ ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ವ್ಯವಸ್ಥೆ ಕಾಪಾಡಬೇಕಾಗಿ ವಿನಂತಿ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೆಹಮೂದ್ ಕಾಜಿ, ಮೊಹಮ್ಮದ್ ಶರೌದ್ದೀನ್ ಕೊರ್ತಿ, ಸೈಯದ್ ಐಸಾನ್ ಮುನಿಷಿ, ಡಿಎಸ್ ಕಾಜಿ, ಎಐ ಮುದ್ನಾಳ, ಎಂಎ ಪೀರಾ, ಮುನಿರಾ ಅಹಮದ್, ಎಂಎ ಬಗಲಿ ಮುಂತಾದರು ಉಪಸ್ಥಿತರು. से सदियों से आपस में हिंदू और मुसलमान भाई बनकर जो है इस देश के अंदर काम कर रहे हैं और शांति से काम कर रहे हैं. शांति भंग न होने पाए और आने वाले इलेक्शन में कोई ऐसा काम न हो जिससे शांति भंग हो. इसलिए हम ये एडमिनिस्ट्रेशन को होशियार करना चाहते हैं कि आने वाले इलेक्शन के अंदर जो भी नफरत ऐसी भाषण करेगा, हेट स्पीचेस करेगा या फिर वायरल कैसे करेगा उसे मोबाइल में, तो उसके खिलाफ जो है एक्शन फॉरन एडमिनिस्ट्रेशन को लेना चाहिए. इसके लिए जो है हम सब लोग यहाँ पर PCR की तरफ से जमा हुए और वो मेमोरेंडम आज हम पेश कर रहे हैं. आपका नाम? मेरा नाम महमूद काजी एडवोकेट, नेशनल एग्जीक्यूटिव ऑफिसर DC ऑफिस में मेट्रो लेने के लिए आए हुए हैं. हमारे साथ में APCR का पूरा ग्रुप है और जो यहाँ पर हम APCR के ज़रिए मेंबरों ने इसलिए पेश किया जा रहा है कि आने वाला इलेक्शन जो है आ रहा है उसमें हेट स्पीचेस वगैरह होते हैं. इस हेट स्पीच न हो, इस वजह से हम लोग चाहते हैं कि इसको जो है शांतिता के साथ में पीसफुली जो है यानी इलेक्शन हो और उसके साथ साथ में कोई भी अगर हेट स्पीच करता है तो उसको सो मोटिव जो है सुप्रीम कोर्ट के जो रूलिंग्स हुआ है कि उसके अगेंस्ट रजिस्टर करना चाहिए कंप्लेंट और FIR वगैरह. तो इसके लिए हम लोग चाहते हैं कि ये FIR और कंप्लेंट रजिस्टर उस आदमी पर हो जो हेट स्पीच करता है. और हम चाहते हैं कोई भी रिस्पेक्ट ऑफ कास्ट कोई भी हो आदमी, या हिंदू हो या मुस्लिम हो, सिख हो, ईसाई हो, अगर हेट स्पीच कर रहा है तो पहले उसके नाम पर जो है वो रजिस्टर करना चाहिए कंप्लेंट. इसलिए हम लोग जो है यहाँ पर आए हुए हैं और इनके DC के थ्रू से हम चाहते हैं कि ये जो है चीफ मिनिस्टर तक पहुँचे, उसके गृह मंत्री तक पहुँचे, IG तक पहुँचे. इस कॉपी को जो है आने वाले इलेक्शन में जो है शांतिता के साथ में पीसफुली के साथ में हमारा इलेक्शन 2024 का हो. इस वजह से हम लोग यहाँ पर मेमोरेंडम देने के लिए DC पर आए हुए हैं. सर आए दिन इसीलिए हम चाह रहे हैं कि अब ये सब एडवोकेट्स जो आए हुए हैं हमारे साथ, APCR का ग्रुप एडवोकेट्स का भी है, हम चाहते हैं कि उनके खिलाफ जो कानूनी कार्रवाई है, जैसे वो हेट स्पीच करता है उसी दिन जो है कंप्लेंट फाइल होना चाहिए. अगर नहीं होता तो आप कोशिश करेंगे कि उसको प्राइवेट कंप्लेंट फाइल कर जो है उसके ऊपर जो केस दर्ज करने की कोशिश करेंगे. ಮಾನ್ಯ ರೇ, ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಕರ್ನಾಟಕ ರಾಜ್ಯಾದ್ಯಂತ ಈ ಹಿಂದೆ ಹಲವು ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವಂಥ ದ್ವೇಷ ಭಾಷಣದಿಂದಾಗಿ ನಮ್ಮಲ್ಲಿ ಅಶಾಂತಿ ಹರಡುವ ಆತಂಕ ಎದ್ದು ಕಾಣುತ್ತಿದೆ.
ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಶಾಹೀನ್ ಅಬ್ದುಲ್ ಮತ್ತು ಭಾರತ ಸರ್ಕಾರ ಮತ್ತು ಇತರರು ಈ ಕೇಸಿನ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶದಂತೆ ಕಾನೂನು ಕ್ರಮ ಕೈಗೊಳ್ಳುವುದರೊಂದಿಗೆ ಈ ಕೆಳಗಿನ ವಿಷಯಗಳನ್ನು ಜಾರಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಂಬರ್ 1, ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ನಡೆಸಿರುವಂಥ ಎಲ್ಲ ದ್ವೇಷ ಭಾಷಣಗಳು ಕಾನೂನು ರೀತಿಯಾಗಿ ತಡೆ ಹಿಡಿಯಬೇಕು. ನಂಬರ್ 2, ಯಾವುದೇ ರೀತಿಯ ದ್ವೇಷ ಹರಡುವ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶ ನೀಡಬಾರದು. ನಂಬರ್ 3, ದ್ವೇಷಗಳನ್ನುಗೊಂಡಂತಹ ಭಿತ್ತಿ ಪತ್ರಗಳು ಹಂಚಲು ಅವಕಾಶ ನೀಡಬಾರದು. ನಂಬರ್ 4, ಜನರ ಮಧ್ಯೆ ಸಾಧ್ಯವಾದಷ್ಟು ಸೌಹಾರ್ದಯುತ ವಾತಾವರಣ ಸೃಷ್ಟಿ ಮಾಡಲು ಬೇಕಾದ ಸಭೆಗಳನ್ನು ನಡೆಸಬೇಕು. ನಂಬರ್ 5, ಸಮಾಜದ ಹಿತಕ್ಕಾಗಿ ಸಮಾಜದಲ್ಲಿ ಅಶಾಂತಿ ಹರಡುತ್ತಿರುವ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಅಲ್ಲಲ್ಲಿ ಪೋಸ್ಟರ್ಗಳನ್ನು ಹಚ್ಚಬೇಕು. ನಂಬರ್ 6, ಸಾಮಾಜಿಕ ಜಾಲತಾಣದ ಮೂಲಕ ಹಾಗೂ ಮಾಧ್ಯಮಗಳ ಮೂಲಕ ದ್ವೇಷ ಹರಡಿ ಅಶಾಂತಿ ಹರಡುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಎಚ್ಚರಿಕೆ ನೀಡಬೇಕು. ಈ ಮೂಲಕ ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿ ವಿನಂತಿ. ಮತ್ತು ಕೆಲವೊಂದು ಯೂಟ್ಯೂಬರ್ಸ್ ಮತ್ತು ಟಿವಿ ಚಾನಲ್ಗಳು ಕೆಲವೊಂದು ಕಾರ್ಯಕ್ರಮಗಳು ತೋರಿಸ್ತಾರೆ. ಯಾವುದೇ ಹಿಂದಿನ ರಾಜ ಮಹಾರಾಜರ ಒಂದು ವಿಷಯವನ್ನು ತಗೊಂಡು ಅಲ್ಲಿ ಮತ್ತೆ ಹಿಂದೂ ಮುಸ್ಲಿಂ ತಂದು ಸಮಾಜದಲ್ಲಿ ಸುವ್ಯವಸ್ಥೆ ಶಾಂತಿಯನ್ನು ಭಂಗ ಮಾಡುವಂಥ ಕೆಲಸ ಮಾಡುತ್ತಾರೆ. ಅವರ ವಿರುದ್ಧ ವಿಶೇಷವಾಗಿ ತಾವು ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲು ಅನಿವಾರ್ಯವಾಗ್ತದೆ. ಯಾಕಂದರೆ ನಾವು ಈ ದೇಶ ಎಲ್ಲ ಧರ್ಮಗಳಿಂದ ಕೂಡಿದಂಥ ದೇಶ. ಇಲ್ಲಿ ನಾವು ಶಾಂತತೆ ಕಾಡಬೇಕಾದ್ರೆ ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮಕ್ಕೆ ಕಾಂಪೀಟ್ ಮಾಡಿ ಏನನ್ನು ಹೇಳೋದ್ರಿಂದ ಅಶಾಂತಿ ಮೂಡ್ತಾ ಇದೆ. ಆದ ಕಾರಣ ನಾವಿವತ್ತು ನಮ್ಮ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ ಯೂನಿಟ್ ಇದು ನಮ್ಮ ವಿಜಯಪುರ ಯೂನಿವರ್ಸಿಟಿಯಿಂದ ಈಗಾಗಲೇ ನಾವು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಈ ನಮ್ಮ ಆರ್ಗನೈಸೇಷನ್ ಇಡೀ ದೇಶಾದ್ಯಂತ ಇದೆ. ನಾವು ಎಲ್ಲ ಕಡೆ ಮನವಿ ಕೊಡ್ತಾ ಇದ್ದೀವಿ. ಅದರಂತೆ ವಿಜಯಪುರ ಜಿಲ್ಲೆಯಲ್ಲಿ ನಾವು ಇವತ್ತು ತಮ್ಮ ಮುಖಾಂತರ ಸರ್ಕಾರ ಮತ್ತು ಗೃಹ ಸಚಿವರಿಗೆ ಮನವಿ ಸಲ್ಲಿಸುವುದೇನೆಂದರೆ ಇವೆಲ್ಲ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ಮನವಿ ಕೊಡ್ತಾ ಇದ್ದೀವಿ.